ಗಡಿ ಜಿಲ್ಲೆ ಬೀದರ್ ಅಂದ್ರೆ ನೆನಪಾಗೋದು ಅಲ್ಲಿನ ಐತಿಹಾಸಿಕ ಕೋಟೆಗಳು. ಆದರೆ ಇವತ್ತು ಅದೇ ಬೀದರ್ ಜಿಲ್ಲೆಯ ಜನ ಒಂದು ದೊಡ್ಡ ಕಂಟಕ ಎದುರಿಸುತ್ತಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಬಂದ ಫ್ಯಾಕ್ಟರಿಗಳು ಇಲ್ಲಿನ ಜನರ ಬದುಕನ್ನೇ ಕಸಿದುಕೊಳ್ಳುತ್ತಿವೆಯಾ? ಇಲ್ಲಿನ ಗಾಳಿ ನೀರು ವಿಷವಾಗ್ತಿರೋದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬೀದರ್ ಫ್ಯಾಕ್ಟರಿಗಳ ಕರಾಳ ಸತ್ಯವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬೀದರ್ ಜಿಲ್ಲೆಯ ಕೆಲವು ಫ್ಯಾಕ್ಟರಿಗಳು ತಮ್ಮ ಘಟಕಗಳ ರಾಸಾಯನಿಕ ನೀರನ್ನು ಸಂಸ್ಕರಿಸದೆ ನೇರವಾಗಿ ಹಳ್ಳಗಳಿಗೆ ಮತ್ತು ತೆರೆದ ಪ್ರದೇಶಗಳಿಗೆ ಬಿಡ್ತಿವೆ. ಇದರಿಂದ ಭೂಮಿಯ ಒಳಗೆ ಅಂತರ್ಜಲ ಪೂರ್ತಿ ವಿಷವಾಗಿದೆ. ಇಲ್ಲಿನ ಬೋರ್ವೆಲ್ಗಳಲ್ಲಿ ಬರುವ ನೀರು ಕುಡಿಯಲು ಯೋಗ್ಯವಾಗಿಲ್ಲದಂತಾಗಿದೆ. ರೈತರ ಪಾಲಿಗೆ ಈ ಫ್ಯಾಕ್ಟರಿಗಳು ಶಾಪವಾಗಿ ಪರಿಣಮಿಸಿವೆ. ರಾಸಾಯನಿಕ ಮಿಶ್ರಿತ ನೀರಿನಿಂದಾಗಿ ಸಾವಿರಾರು ಎಕರೆ ಭೂಮಿ ಬಂಜರಾಗುತ್ತಿದೆ. ಅಷ್ಟೇ ಅಲ್ಲ, ಈ ನೀರನ್ನ ಕುಡಿದು ಅಥವಾ ವಿಷಕಾರಿ ಹುಲ್ಲನ್ನು ತಿಂದ ನೂರಾರು ಜಾನುವಾರುಗಳು ಸಾವನ್ನಪ್ಪುತ್ತಿವೆ. ರೈತರು ತಾವು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ಕೊಂಡೊಯ್ಯಲು ಸಾಧ್ಯವಾಗದ ಸ್ಥಿತಿ ತಲುಪಿದ್ದಾರೆ. ಕೇವಲ ನೀರಷ್ಟೇ ಅಲ್ಲ, ಇಲ್ಲಿನ ಗಾಳಿಯೂ ಕೂಡ ಕೆಟ್ಟಿದೆ. ಉಸಿರಾಟದ ತೊಂದರೆ, ಕಣ್ಣಿನ ಉರಿ ಮತ್ತು ಚರ್ಮದ ಕಾಯಿಲೆಗಳು ಇಲ್ಲಿನ ಮನೆ ಮಾತಾಗಿವೆ. ಮುಖ್ಯವಾಗಿ ಮಕ್ಕಳು ಮತ್ತು ವೈದ್ಯರು ಈ ಮಾಲಿನ್ಯಕ್ಕೆ ಅತಿ ಹೆಚ್ಚು ಬಲಿಯಾಗುತ್ತಿದ್ದಾರೆ. ಫ್ಯಾಕ್ಟರಿಗಳ ಈ ದರ್ಪಕ್ಕೆ ಸಾಮಾನ್ಯ ಜನರ ಆರೋಗ್ಯ ಬಲಿಯಾಗ್ತಿದೆ. ಈ ಸಮಸ್ಯೆಗಳ ಬಗ್ಗೆ ಜನರು ಅನೇಕ ಬಾರಿ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ದೂರು ನೀಡಿದ್ದಾರೆ. ಆದರೂ ಕೂಡ ಫ್ಯಾಕ್ಟರಿಗಳ ಮಾಲೀಕರು ಮಾತ್ರ ಪರಿಸರ ನಿಯಮಗಳನ್ನು ಗಾಳಿಗೆ ತೂರುತ್ತಿದ್ದಾರೆ. ಇಲ್ಲಿನ ಜನರ ಪ್ರಶ್ನೆ ಒಂದೇ: ನಮಗೆ ಕೆಲಸ ಬೇಕು, ಆದರೆ ನಮ್ಮ ಜೀವ ತಗೊಂಡು ಕೆಲಸ ಕೊಡೋದು ಬೇಕಿಲ್ಲ. ಬೀದರ್ ಜಿಲ್ಲೆಯ ಈ ಪರಿಸ್ಥಿತಿ ಈಗಲಾದರೂ ಬದಲಾಗಬೇಕಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ಇಲ್ಲಿ ಬದುಕೋದೇ ಅಸಾಧ್ಯವಾಗಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ತಿಳಿಸಿ.